ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬೆಳಿಗ್ಗೆ ತಾನೇ ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಏನು ಎತ್ತ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಡೈರೆಕ್ಟ್ ಮ್ಯಾಟ್ರಿಗೆ ಬರೋದಾದ್ರೆ, ನಿನ್ನೆ ಕಂಟೆಸ್ಟೆಂಟ್ಸ್ ಎಲ್ಲರೂ ಸೇರ್ಬಿಟ್ಟು ನಮ್ಮ ರಜತ್ ಅವ್ರನ್ನ ಜೈಲಿಗೆ ಕಳ್ಸಿರ್ತಾರೆ ಕಳಪೆ ಪ್ರದರ್ಶನ ಅಂತ ಹೇಳಿ. ಅಲ್ಲಿ ನಮ್ಮ ರಜತ್ ಅವರು ಸಿಕ್ಕಾಪಟ್ಟೆ ಹರ್ಟ್ ಆಗಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂದ್ರೆ ಯಾಕಂದ್ರೆ ಅವ್ರು ಫುಲ್ ಎಂಟೈರ್ ವೀಕು ಅವ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮತ್ತೆ ನಮ್ಮ ಚೈತ್ರ ಕುಂದಾಪುರ ಅವರು ಐಶು ಅವ್ರದ್ದು ದುಡ್ಡು ಕದ್ದಾಗ ಹೋಗಿ ಅಲ್ಲಿ ಕನ್ವಿನ್ಸ್ ಮಾಡೋದಾಗಿರ್ಬೋದು, ಮತ್ತೆ ಬೆಸ್ಟ್ ಪರ್ಫಾರ್ಮರ್ ಅಂತ ಹೇಳ್ಬಿಟ್ಟು ಶೋಭಾ ಶೆಟ್ಟಿ ಅವ್ರ ಹತ್ರನೇ 2,000 ದುಡ್ಡು ಇಸ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದರಲ್ಲೂ 100% ತಗೊಂಡ ಮನುಷ್ಯನ್ಗೆ ಒಂದೇ ಒಂದು ರೀಸನ್ ತಗೋಬಿಟ್ಟು ಅವರು ಕಳಪೆ ಕೊಟ್ಬಿಟ್ರಲ್ಲ ಅಂತ ಬೇಜಾರಂತೂ ನಮ್ಮ ರಜತ್ ಅವರಿಗೆ ಇದ್ದೇ ಇರುತ್ತೆ. ಅದನ್ನ ಎಕ್ಸ್ಪ್ರೆಸ್ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ನನಗೆ ಒಂದೊಂದು ಸಲ ಅನ್ಸುತ್ತೆ ನಮ್ಮ ಜಗದೀಶ್ ಸರ್ ಇವ್ರು ಹೊರಗಡೆ ಬಂದ್ಬಿಟ್ಟಿದಾರ ಅಂತ. ಯಾಕಂದ್ರೆ ಬೇರೆಯವ್ರು ಯಾರಾದ್ರೂ ಈ ಪೊಸಿಷನ್ ಅಲ್ಲಿ ಇದ್ದಿದ್ರೆ ನಾನು ತರಕಾರಿನ ಹೆಂಗ್ ಕಟ್ ಮಾಡ್ತೀನಿ ಅಂತ ಸೀನೆ ಕ್ರಿಯೇಟ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಡೈರೆಕ್ಟ್ ಆಗಿ ತರಕಾರಿನ ಕಟ್ ಮಾಡ್ಬಿಟ್ಟು ಕೊಟ್ಬಿಡ್ತಿದ್ರ ಅಂತ ಅನ್ನಿಸ್ತು. ಅಷ್ಟೇ ಅಲ್ದೇನೆ ಅಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಶಿಶಿರು ಮತ್ತೆ ಐಶ್ವರ್ಯ ಅವ್ರು ಇರ್ತಾರೆ. ಅದನ್ನು ಕೂಡ ನಮ್ಗೆ ರಜತ್ ಅವರು ಅಲ್ಲಿ ಟಾರ್ಗೆಟ್ ಮಾಡಿ ತೋರಿಸ್ದಂಗ ಅನಿಸುತ್ತೆ. ಯಾಕಂದ್ರೆ ನಾನು ಇಲ್ಲಿ ತರಕಾರಿ ಕಟ್ ಮಾಡಿದ್ರೆ ತಾನೇ ಬೇಗ ಬೇಗ ಅಲ್ಲಿ ಬೇಗ ಬೇಗ ಅಡಿಗೆ ಆಗೋದು, ಇವಾಗ ನಾನು ಕಟ್ ಮಾಡ್ಬಿಟ್ರೆ ನನಗೇನು ಉತ್ತಮ ಕೊಟ್ಬಿಡ್ತಾರಾ ಅಂತೆಲ್ಲ ಅಂತಾರೆ. ಸೀರಿಯಸ್ಲಿ ಅದೊಂಥರ ಸುಮ್ಮನೆ ಈ ತರ ಬೇಕು ಆಕ್ಚುಲಿ ಬಿಗ್ ಬಾಸ್ಗೆ ಮಸಾಲ. ಆ ಮಸಾಲಾನ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗ್ತಾ ಇದ್ದಾರೆ ರಜತ್ ಅವರು ಅಂತ ಅನ್ಸುತ್ತೆ. ಅಲ್ಲಿ ಭವ್ಯಗೌಡ ಅವರಾದ್ರೆ ಭವ್ಯಗೌಡ ಅವರು, ತ್ರಿವಿಕ್ರಮ್ ಅವರು, ಹನುಮಂತು ಅವರೆಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ನಮ್ಮ ಹನುಮಂತ ಆದ್ರೆ ನಾನು ಬಂದ್ಬಿಡ್ತೀನಿ ನೋಡು ಜೈಲಲ್ಲಿ ಅಂತ ಕಾಮಿಡಿ ಎಲ್ಲ ಮಾಡ್ತಾ ಇರ್ತಾರೆ. ಹನುಮಂತ್ ಅವ್ರು ಏನಂದ್ರೆ ಎಲ್ಲಿ ಒಂದು ಸ್ಪೇಸ್ ಸಿಗುತ್ತೋ ಅಲ್ಲೆಲ್ಲಾನು ಅವ್ರನ್ನ ತೊಡಗಿಸ್ಕೊಳ್ತಾ ಇದ್ದಾರೆ. ಮನೆ ಕಂಟ್ರಿಬ್ಯೂಷನ್ ಅಂತ ಬಂದ್ರೆ ಅವ್ರದ್ದು ನಿಜವಾಗ್ಲೂ ತುಂಬಾ ಇದೆ ಅಂತ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಫಿಸಿಕಲ್ ಟಾಸ್ಕ್ ಅಲ್ಲೂ ಕೂಡ ಜಗ್ಗಲ್ಲ, ಸ್ವಲ್ಪ ಬರೀ ಕಾಮಿಡಿ ಮಾಡ್ಕೊಂಡೇ ಬರ್ತಾರಪ್ಪ. ಕಾಮಿಡಿ ಆದ್ರೂ ಇದೆ ಈ ಮನುಷ್ಯನಿಂದ ಅಂತ ಹೇಳಕ್ಕಾಗಲ್ಲ ನಾವು. ಕಾಮಿಡಿ ಮಾಡ್ತಾರೆ, ಹಾಡು ಹೇಳ್ತಾರೆ, ಮತ್ತೆ ಒಂದು ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ಒಂದು ಟಾಸ್ಕ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ 100% ಇರುತ್ತೆ. ಎಲ್ಲಿ ಮಾತಾಡ್ಬೇಕೋ ಅಲ್ಲಿ ಮಾತಾಡ್ತಾರೆ. ಯಾರು ಅವ್ರ ಬಾಯಿ ಮುಚ್ಚಕ್ಕೆ ಆಗಲ್ಲ ಗುರು ಅಂದ್ರೆ ಅವ್ರ ಬಾಯಿ ಮುಚ್ಚಿಸ್ತಾರೆ ಹೋಗಿ ಹನುಮಂತು. ನೋಡಿದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಎಲ್ಲಾರ್ದು ಕನ್ಸಿಡರ್ ಮಾಡ್ಕೊಂಡು ನಮ್ಮ ಹನುಮಂತು ವಿನ್ನಿಂಗ್ ಮಟೀರಿಯಲ್ ಗುರು ಅಂತ ಅನ್ಸುತ್ತೆ. ಇತ್ತೀಚೆಗೆ ಯಾಕೋ ವಿಕ್ಕಿ ಕವರ್ ಅಪ್ ಆಗ್ಬಿಡ್ತಾ ಇದಾರೆ ಅನ್ನಿಸ್ತಾ ಇದೆ. ಎಸ್ಪೆಷಲಿ ಈ ವಾರ ಒಂದು 2-3 ದಿನಗಳಿಂದ ವಿಕ್ಕಿಯಿಂದ ಅಷ್ಟೊಂದು ಫುಟೇಜ್ ಬರಲಿಲ್ಲ ಅಂತ ಅನ್ನಿಸ್ತು. ಐ ನೋ ವಿಕ್ಕಿ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟು, ಡೆಫಿನೆಟ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ನೆಕ್ಸ್ಟ್ ವೀಕ್ ಅಂತೂ ವಿಕ್ಕಿ ಭವ್ಯ ಮೋಕ್ಷಿತದೇನೆ ಅಲ್ಲಿ ಹೈಲೈಟ್ ಕಂಟೆಂಟ್ ಇರುತ್ತೆ. ಯಾಕಂದ್ರೆ ಕ್ಯಾಪ್ಟನ್ ಆಗಿರೋದು ನಮ್ಮ ಮಂಜಣ್ಣ ಅವರು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಂತೂ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇರುತ್ತೆ. ಬಟ್ ಈಗ ನೋಡಿದಾಗ ನಮ್ಮ ಹನುಮಂತು ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಜಾಸ್ತಿ ಎದ್ದು ಕಾಣಿಸ್ತಾ ಇದೆ ನಮಗೆ. ಜೈಲಲ್ಲೂ ಕೂಡ ಅಷ್ಟು ಸೀರಿಯಸ್ ಆಗಿ ರಜತ್ ಮಾತಾಡ್ತಾ ಇದ್ರೆ ಅದನ್ನು ಕೂಡ ಒಂದು ಕಾಮಿಡಿ ಸಿನಾರಿಯೋಗೆ ಟರ್ನ್ ಮಾಡಕ್ಕೆ ನೋಡ್ತಾರೆ ಆಕ್ಚುಲಿ. ಅಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ನಮ್ಮ ರಜತ್ ಅವರಾದಂತೂ ನಾನು ಕಟ್ ಮಾಡಲ್ಲ ಅಂತ ಹೇಳಿದಿದ್ರೆ ಅಲ್ಲಿ ಅವ್ರು ನೆಗೆಟಿವ್ ಆಗಿ ಪೋಟ್ರೆ ಆಗಿರ್ತಾರೆ. ಬಟ್ ಅವರಾದ್ರೆ ನಾನು ನಿಧಾನ ಕಟ್ ಮಾಡ್ತೀನಿ, ಹೆಂಗ್ ಬೇಕಾದ್ರೂ ಹಂಗೆ ಕಟ್ ಮಾಡ್ತೀನಿ, 3 ಅವರ್ ಆಗ್ಬೋದು, 4 ಅವರ್ ಆಗ್ಬೋದು. ಯಾಕೆ ಬೇಗ ಬೇಗ ಅಡುಗೆ ಮಾಡಿಬಿಟ್ರೆ ನನಗೇನು ಉತ್ತಮ ಕೊಟ್ಬಿಡ್ತಾರಾ, ಅಂದರೆ ಬೇಗ ಬೇಗ ಕಟ್ ಮಾಡಿಬಿಟ್ರೆ ನನಗೇನು ಉತ್ತಮ ಕೊಟ್ಬಿಡ್ತಾರಾ ಅಂತೆಲ್ಲ ಮಾತಾಡ್ಬಿಟ್ಟು ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾ ಇದ್ದಾರೆ. ರಜತ್ ಅವ್ರ ಬಗ್ಗೆ ನಾನು ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂದರೆ, ಟ್ರಸ್ಟ್ ಮೀ ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬರ್ತಿದ್ದಾರೆ ಅಂದ್ರೇ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ಗೆ ಅರ್ಧಕ್ಕರ್ಧ ಕಾನ್ಫಿಡೆನ್ಸ್ ಕಡಿಮೆ ಆಗೋಗ್ಬಿಟ್ಟಿರುತ್ತೆ. ಅರ್ಧಕ್ಕರ್ಧ ಕಾನ್ಫಿಡೆನ್ಸಲ್ಲಿ ಅವರು ಕುಗ್ಗೋಗಿರ್ತಾರೆ. ಅವ್ರಿಗೆ ಚಾನ್ಸೇ ಇರಲ್ಲ ಸ್ವಲ್ಪ ಕಮ್ ಬ್ಯಾಕ್ ಮಾಡೋಕ್ಕೆ. ಅದು ಬೇರೆ ಸ್ವಲ್ಪ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಬೇರೆ ಇದ್ದಾರೆ. ಮಂಜನ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಹನುಮಂತ್ ಅವ್ರಿಗೆ ಆಲ್ರೆಡಿ ನೇಮ್ ಫೇಮ್ ಇದೆ, ಭವ್ಯ, ಮೋಕ್ಷಿತಾ, ಈ ಥರ ಒಂದು ಸ್ವಲ್ಪ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇದ್ಮೇಲೆ ನಾವೆಲ್ಲಿ ಕಳೆದೋಗ್ಬಿಡ್ತೀವೋ ಅಂತ ಭಯ ನಿಜವಾಗ್ಲೂ ಕಂಟೆಸ್ಟೆಂಟ್ಸ್ಗಿರುತ್ತೆ. ಬಟ್ ಅದು ಏನೂ ಕೇರ್ ಮಾಡ್ದೇನೆ ಮನೆ ಒಳಗಡೆ ಬಂದು ಅವ್ರು 100% ಆ್ಯಕ್ಚುಲಿ ಕೊಟ್ಟರು. ಆ ಕೆಟ್ಟ ಪದಗಳು ಒಂದು ಅವ್ರು ಯೂಸ್ ಮಾಡಿರಲಿಲ್ಲ ಅಂದಿದ್ರೆ ಆ ಕಂಟೆಸ್ಟೆಂಟ್ಸ್ಗೆ ಎಲ್ಲರಿಗೂ ಉತ್ತಮ ಕೊಡ್ದಂಗೆ ಇರೋಕ್ಕೆ ಆಪ್ಷನ್ನೇ ಇರ್ತಿರಲಿಲ್ಲ. ಪ್ರತಿಯೊಬ್ಬರು ಉತ್ತಮ ರಜತ್ಗೆ ಕೊಡಬೇಕಿತ್ತು. ಅಷ್ಟು ಚಂದ ಇತ್ತು ಆ್ಯಕ್ಚುಲಿ ಈ ವಾರ ಅವರ ಪ್ರದರ್ಶನ ಏನಿತ್ತು ಅದು. ಬಟ್ ಒಂದು ಚಿಕ್ಕದ್ರಲ್ಲಿ ಮಿಸ್ ಆಗ್ಬಿಟ್ಟು ಏನಂದ್ರೆ ಮಾತಾಡಿ ಇಷ್ಟೊಂದುವರೆಗೂ ತಂದ್ಕೊಂಡ್ರ ಅಂತ ಅನ್ಸುತ್ತೆ. ಕಿಚ್ಚ ಸರು ಅಗೇನ್ ಇದನ್ನೇ ಹೈಲೈಟ್ ಮಾಡಿ ರಜತ್‌ಗೆ ಕ್ಲಾಸ್ ಎತ್ತುತ್ತಾರಾ? ಇಲ್ಲಾಂದ್ರೆ ಇದೊಂದೇ ರೀಸನ್ನೇ ಸಾಕಾ ನಿಮ್ಗೆ ಕಳಪೆ ಕೊಡಕ್ಕೆ? ಬೇರೆ ಏನು ಸೆಗ್ಮೆಂಟ್ ಸಿಗ್ಲೇ ಇಲ್ವಾ ರಜತ್ ಅವರಿಂದ ಅಂತ ಮನೆಯವ್ರಿಗೆ ಕ್ಲಾಸ್ ಎತ್ತುತ್ತಾರಾ? ಕಾದ್ ನೋಡ್ಬೇಕಾಗುತ್ತೆ. ಬಟ್ ರಜತ್ ಅವ್ರಿಗಂತೂ ಒಂದು ಚಿಕ್ಕ ವಾರ್ನಿಂಗ್ ಆದ್ರೂ ಬಿದ್ದೇ ಬೀಳುತ್ತೆ ಕಿಚ್ಚ ಸರ್‌ರಿಂದ, ಅದಂತೂ ಗ್ಯಾರಂಟಿ. ಯಾಕಂದ್ರೆ ಇದನ್ನ ಮತ್ತೆ ಎಂಕರೇಜ್ ಮಾಡಬಾರ್ದಲ್ವಾ? ಅದೇ ಆಕ್ಚುಲಿ ಜಗದೀಶ್ ಸರ್ ಇದ್ರಲ್ಲೂ ಕೂಡ ನಡೆದಿದ್ದು. ಜಗದೀಶ್ ಸರ್‌ಗೆ ಒಂದ್ಸಲ ವಾರ್ನಿಂಗ್ ಕೊಟ್ಬಿಟ್ಟಿದ್ರೆ ಪ್ರಾಬಬ್ಲಿ ಜಗದೀಶ್ ಸರ್ ಮತ್ತೆ ಬೀಪ್ ಸೌಂಡ್ ಹಾಕೊಂಡು ಮಾತಾಡ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ನನಗೆ ಅನ್ಸೋ ಪ್ರಕಾರ ರಜತ್ ಅವ್ರಿಗೆ ಒಂದು ಚಿಕ್ಕ ವಾರ್ನಿಂಗು, ಮನೆಯವ್ರಿಗೆಲ್ಲ ಒಂದು ದೊಡ್ಡ ಕ್ಲಾಸ್ ಅಂತೂ ಕಾದಿದೆ. ಈ ವಾರ ಏನು ಮಾತಾಡ್ತಾರೆ, ಏನು ಎತ್ತ ಕತೆ ಅಂತ ನಾನಂತೂ ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಕಿಚ್ಚ ಸರ್ ವೇದಿಕೆಗೆ ಬರಬೇಕು, ಏನು ಮಾತಾಡಬೇಕು ಅನ್ನೋದನ್ನ ನೋಡಬೇಕು ಅಂತ. ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.